ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಮಜರ ಬೋಡಂಪಲ್ಲಿಗೆ ಸೇರಿದ ಪುರಾಣ ಪ್ರಸಿದ್ಧ ಶ್ರೀ ನರಸಿಂಹಸ್ವಾಮಿ ಮತ್ತು ವೆಂಕಟರಮಣ ಸ್ವಾಮಿ ಸಮೇತ ನೆಲೆಸಿರುವ ಕೋನಕುಂಟ್ಲು ಬೆಟ್ಟದ ಪಕ್ಕದಲ್ಲಿ ನಿರ್ಮಿಸಲಾಗಿರುವ ಶ್ರೀ ಯೋಗೇಶ್ವರ ಯಾಜ್ಞವಲ್ಕ ಮಂದಿರದಲ್ಲಿ ಶ್ರೀ ಯೋಗೀಶ್ವರ ಯಾಜ್ಞವಲ್ಕ ಯುವಕ ಸಂಘದವರು 5ನೇ ವರ್ಷದ ಶ್ರೀ ಸೂರೇಶ್ವರಾಚಾರ್ಯದ ಜಯಂತ್ಯೋತ್ಸವ ಅಂಗವಾಗಿ ವಿಪ್ರ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಲೇಖನ ಸಾಮಗ್ರಿಗಳು ವಿತರಣಾ ಸಮಾರಂಭಕ್ಕೆ ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ ಫೆಡರೇಷನ್ ಸಂಸ್ಥಾಪಕರು ಹಾಗೂ ವಿಶ್ವವಿಖ್ಯಾತ ಹರಿದಾಸ ಸಾಹಿತ್ಯ ರಾಯಭಾರಿಗಳು ಆದ ವಿದ್ಯಾ ವಾಚಸ್ಪತಿ ಶ್ರೀ ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿರವರು ಆಗಮಿಸಿದಾಗ ಶ್ರೀ ಯೋಗೀಶ್ವರ ಯಾಜ್ಞವಲ್ಕ ಟ್ರಸ್ಟ್ ಮತ್ತು ಯುವಕರ ಸಂಘದ ಪದಾಧಿಕಾರಿಗಳು ಆತ್ಮೀಯವಾಗಿ ಭಕ್ತಿ ಪೂರ್ವಕವಾಗಿ ಬರಮಾಡಿಕೊಂಡರು. ಕಾರ್ಯಕ್ರಮ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಶ್ರೀ ಯೋಗೀಶ್ವರ ಯಾಜ್ಞವಲ್ಕ್ಯ ಗುರುಗಳು ಜಗತ್ತಿಗೆ ಗುರುಗಳು, ಶಾಶ್ವತ ಗುರುಗಳು, ಎಲ್ಲಾ ಕಾಲಕ್ಕೂ ಗುರುಗಳು ಎಂದು ಸುಮಾರು 2 ಗಂಟೆಗಳ ಕಾಲ ಪ್ರವಚನ ನಡೆಸಿಕೊಟ್ಟರು. ಪ್ರವಚನವನ್ನು ವಿಪ್ರ ಬಾಂಧವರು ಭಕ್ತಿ ಭಾವದಿಂದ ಆಲಿಸಿದರು. ಕೋನಕುಂಟ್ಲಿನಲ್ಲಿ ಸ್ಥಾಪಿಸಲಾದ ಶ್ರೀ ಯೋಗೀಶ್ವರ ಯಾಜ್ಞವಲ್ಕ ಟ್ರಸ್ಟ್ಗೆ ಅವಿರತವಾಗಿ ಶ್ರಮಿಸುತ್ತಿರುವ ಹಿರಣ್ಣಹಳ್ಳಿ ನಾಗರಾಜ್ರವರ ಕಾರ್ಯವೈಖರಿ ಬಗ್ಗೆ ಡಾಕ್ಟರ್ ಪಾರ್ಥಸಾರಥಿ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಬೆಳಗ್ಗೆ 10 ಗಂಟೆಗೆ ಪ್ರಾರಂಭವಾದ ಕಾರ್ಯಕ್ರಮಕ್ಕೆ ದೂರದ ಊರುಗಳಿಂದ ವಿಪ್ರ ಬಾಂಧವರು ಆಗಮಿಸಿದ್ದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ನಿಕಟಪೂರ್ವ ಹಿರಿಯ ಉಪಾಧ್ಯಕ್ಷರಾದ ಶ್ರೀ ಆರ್ ಲಕ್ಷ್ಮೀಕಾಂತ್ರವರು ಮತ್ತು ಇತರೆ ಗಣ್ಯರು ನೆರವೇರಿಸಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ಸಿಎನ್ ರಾಜಶೇಖರ್ ಅಧ್ಯಕ್ಷರು, ಶ್ರೀ ಯೋಗೀಶ್ವರ ಯಾಜ್ಞವಲ್ಕ ಯುವಕರ ಸಂಘ ಮುಖ್ಯ ಅತಿಥಿಗಳಾಗಿ ಎಸ್ ನಾಗರಾಜ್ರವರು ಅಧ್ಯಕ್ಷರು, ಶ್ರೀ ಯೋಗೀಶ್ವರ ಯಾಜ್ಞವಲ್ಕ ಟ್ರಸ್ಟ್ ವೈವಿ ವೇಣುಗೋಪಾಲ ಕೃಷ್ಣರವರು ಅಧ್ಯಕ್ಷರು, ಶುಕ್ಲ ಯಜು ಶಾಖಾ ಟ್ರಸ್ಟ್ ಚಾಮರಾಜಪೇಟೆ ಬೆಂಗಳೂರು ಎಸ್ ಗೋಪಾಲ್ ಕೃಷ್ಣ ಉಪಾಧ್ಯಕ್ಷರು, ಶುಕ್ಲ ಯಜು ಶಾಖಾ ಟ್ರಸ್ಟ್ ಎಲ್ ಪುರುಷೋತ್ತಮ್ ಕಾರ್ಯದರ್ಶಿ, ಶುಕ್ಲ ಯಜು ಶಾಖಾ ಟ್ರಸ್ಟ್ ವೈಆರ್ ನರಸಿಂಹ ಪ್ರಸಾದ್ ರಾವ್ ನಿರ್ದೇಶಕರು, ಶುಕ್ಲ ಯು ಟ್ರಸ್ಟ್ ಯನಮಲಪಾಡಿ. ಪ್ರತಿಭಾ ಪುರಸ್ಕಾರ ವಿತರಣೆ ಎಸ್ ರಘುನಾಥ್ ಅಧ್ಯಕ್ಷರು, ವಿಶ್ವ ವಿಪ್ರತ್ರಯ ಪರಿಷತ್ ಬೆಂಗಳೂರು. ಲೇಖನ ಸಾಮಗ್ರಿಗಳು ವಿತರಣೆ ಕೆಎನ್ ಚಂದ್ರಶೇಖರ್ ರವರು, ಹಿರಿಯ ವಕೀಲರು ಮತ್ತು ಕಾರ್ಯದರ್ಶಿಗಳು, ಅಖಿಲ ಭಾರತ ಕಣ್ವ ಪರಿಷತ್ ದಕ್ಷಿಣ ಕೇಂದ್ರ ವಲಯ ಇವರು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ವಿಪ್ರ ಬಾಂಧವರು ಭಾಗವಹಿಸಿದ್ದರು. ಯೋಗ ಯೋಗೀಶ್ವರರು ಯೋಗ ನೇತಾರರಾಗಿರತಕ್ಕಂಥ ಯೋಗ ವಿಧಾಯಕರಾಗಿರತಕ್ಕಂಥ ಯಾಜ್ಞವಲ್ಕ ಮಹಾರಾಜರು. ಎರಡನೇದು ಮುಂದಿನ ವಾರ 21ನೇ ತಾರೀಕು ಗುರು ಪೂರ್ಣಿಮಾ. ಗುರುಗಳಿಂದ ಇವರೇ ಗುರುಗಳ ಕಾಲ. ಗುರುಗಳಿಗೆ ಗುರುಗಳು ಯಾರು ಅಂತಂದ್ರೆ ಜಗತ್ತಿಗೆ ಗುರುಗಳು, ಶಾಶ್ವತ ಗುರುಗಳು, ಎಲ್ಲ ಕಾಲಕ್ಕೂ ಗುರುಗಳು ಅವರ ಯಾಜ್ಞವಲ್ಕರ ನೆರಳಿನಲ್ಲಿ, ಅವರ ಆಶ್ರಯದಲ್ಲಿ, ಅವರ ಸ್ಮರಣೆಯಲ್ಲಿ ನೀವು ಇಂಥ ಒಂದು ದೊಡ್ಡ ಸಂಸ್ಥೆ ಮಾಡಿ ವಿಶೇಷವಾಗಿ ನಾಗರಾಜ ಅವರಿಗೆ ನಾನು ಹೃದಯಪೂರ್ವಕ ಅಭಿನಂದನೆ ಮಾಡ್ತೇನೆ. ಯಾಕೆಂದ್ರೆ ಒಂದು ಸ್ವಲ್ಪ ಪ್ರಪಂಚಕ್ಕೆ ಕಂಡು ಬಿಟ್ಟ ತಕ್ಷಣ ದುಡ್ಡು, ಕಾಸು, ಆಸ್ತಿ, ಅಂತಸ್ತು, ಪ್ರತಿಷ್ಠೆ, ಗೌರವ, ಕೊಡುಗೆ, ನಗರ ನಾಗರಿಕತೆಯಲ್ಲಿ ಮುಳುಗೋಗ್ಬಿಡ್ತಾರೆ. ಯಾವುದು ನಮ್ಮ ಬೇರುಗಳು ಅದನ್ನು ಮರೆತು ಬಿಡ್ತಾರೆ. ನಾಗರಾಜ್ ಅದೆಲ್ಲ ದೃಢ ಮಾಡಿ ಧರ್ಮ ಶಕ್ತಿಯಿಂದ, ಧರ್ಮ ಶ್ರದ್ಧೆಯಿಂದ, ಧರ್ಮ ಬೀರುಗಳಾಗಿ ದೈವ ಭಕ್ತಿ ಇಟ್ಟುಕೊಂಡು ಆ ಯೋಗ ಯೋಗೀಶ್ವರರಾಗಿರತಕ್ಕಂಥ ಯಾಜ್ಞವಲ್ಕರ ಈ ಒಂದು ಸ್ಮರಣೆಯನ್ನ, ಪುನರುತ್ಥಾನವನ್ನ ಒಂದು ದೊಡ್ಡ ವೈಭವದ ರೀತಿಯಲ್ಲಿ ಮಾಡ್ತಾ ಇಷ್ಟು ಜನಕ್ಕೆ ಈ ನೆಮ್ಮದಿಯ, ಪ್ರಶಾಂತತೆಯ, ಒಳ್ಳೆ ದೈವಿಕ, ಧಾರ್ಮಿಕ, ಆಧ್ಯಾತ್ಮಿಕ ಅನುಭವವನ್ನು ತಂದುಕೊಡತಕ್ಕಂಥ ವ್ಯವಸ್ಥೆ ಮಾಡಿದರೆ ನಮಗೆ ನಾಗರಾಜ ಕುಟುಂಬಕ್ಕೆ 50, 60, 70ರ ದಶಕದಲ್ಲಿ ಬ್ರಾಹ್ಮಣರಿಗೆ ಇದ್ದಂತ ಕಷ್ಟ ಭಾರತೀಯ ಬಟ್ಟನ ಹಿರಿಯರು ಕಂಡಿದ್ದೀರ. ಯಾರು 60 ವರ್ಷ ಆಗಿರಲಿಲ್ಲ ಆ ಬಟ್ಟನ ನೋಡಿದಿರ ಆ ಕಾಲದಲ್ಲಿ. ಈ ಜನರೇಷನ್ ಬೆಳೆದ ಗೊತ್ತಿಲ್ಲ. ಈಗಿನ ಹುಡುಗರುಗಳಿಗೆ ಮಡಬ್ರಾಹ್ಮಣರ ಕಾನ್ಸೆಪ್ಟೇ ಇಲ್ಲ. ದುಡ್ಡಿದೆ, ಕಾಸಿದೆ, ಗಂಡ ಇದ್ದಾರೆ, ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಕ್ವಾಲಿಫಿಕೇಶನ್ ಇದೆ, ಜಾಬ್ ಇದೆ, ಇನ್ಕಮ್ ಇದೆ, ಸೆಕ್ಯೂರಿಟಿ ಇದೆ, ಚೆನ್ನಾಗಿದೆ, ಸಮಾಜ ಇದೆ, ಎಲ್ಲ ಇದೆ. ಆದ್ರೆ ಯಾರಿಗೂ ಮನಃಶಾಂತಿ ಇಲ್ಲ, ಯಾರಿಗೂ ನೆಮ್ಮದಿ ಇಲ್ಲ, ಯಾರಿಗೂ ಆರೋಗ್ಯ ಇಲ್ಲ,
ಎಲ್ಲ ಉತ್ತಾಡ್ತಾ ಇದ್ದಾರೆ. ಎಲ್ಲ ಕ್ಲೇಶ, ಎಲ್ಲ ವಿಚಿತ್ರವಾಗಿರತಕ್ಕಂಥದ್ದು ದುಃಖ, ಕಿವುಡ, ದುರಂತ, ದುಮ್ಮಾನ. ಯಾಕಪ್ಪ ಅಂದ್ರೆ ಒಂದು ನಮ್ಮ ಮನಸ್ಸು ಪರಮಾತ್ಮ ನಮ್ಮ ಸೃಷ್ಟಿ ಮಾಡಿದಾಗ ಮನಸ್ಸನ್ನು ಗರ್ಭಗುಡಿ ಮಾಡಿ ಅರಮನೆ ಮಾಡಿ ಗರ್ಭಗುಡಿ ಏನಕ್ಕೆ ಬೇಕು ಅವರು ಇಟ್ಕೊಳ್ಳಿಲ್ಲ, ಅರಮನೆ ಏನಕ್ಕೆ ಬೇಕು ಅದು ಇಟ್ಕೊಳ್ಳಿಲ್ಲ, ಕೆರಟಿ ಬೇಕು ಅದಕ್ಕೆ ಮನಸ್ಸು ಗರ್ಭಗುಡಿ ಪವಿತ್ರ ಆಗಿರ್ಬೇಕು. ನಮ್ಮ ಮನಸ್ಸು ಪವಿತ್ರ ಆಗಿರ್ಬೇಕು. ಅರಮನೆ ವೈಭವ ಇರಬೇಕು, ಶ್ರೀಮಂತಿಗೆ ಇರಬೇಕು. ಮನಸ್ಸು ಅರಮನೆ, ಆ ಶ್ರೀಮಂತಿಗೆ ವೈಭವ. ಇಲ್ಲಿಗೆ ಬಂದಾಗ ಮನಸ್ಸು ಶುದ್ಧ ಇರಬೇಕು. ಇಲ್ಲೂ ಅದೇ ಕೆಟ್ಟ ಮನಸ್ಸನ್ನು ಇಟ್ಕೊಂಡು ಬಂದ್ರೆ ಏನ್ ಬೇಕು? ಮೊದಲು ಮನಶುದ್ಧಿ ಇಟ್ಕೋಬೇಕು, ಬುದ್ಧಿ ಶುದ್ಧಿ ಇಟ್ಕೋಬೇಕು, ಭಾವ ಶುದ್ಧಿ ಇಟ್ಕೋಬೇಕು, ಹೃದಯ ಶುದ್ಧಿ ಇಟ್ಕೋಬೇಕು, ನಾಲ್ಗೆ ನೆನೆ ಹಾಕ್ಬೇಕು, ನಾರಾಯಣ ನಾಮ ಸ್ಮರಣೆ ನೆನೆ ಹಾಕ್ಬೇಕು. ನಾರಾಯಣ ನಾಮ ನಾಲಿಗೆಯಲ್ಲಿ ಇತ್ತು ಅಂತಂದ್ರೆ ತಾನೇ ತಾನಾಗಿ ಮನಸ್ಸು ತೊಳೆಯುತ್ತೆ, ಬುದ್ಧಿ ಬೆಳೆದುತ್ತೆ, ಭಾವ ಅದ್ಭುತವಾಗಿ ಅರಳುತ್ತೆ. ಹೃದಯದಲ್ಲಿ ದೇವತೆಗಳು ನಲಿಬೇಕು, ಅವರು ಒಲಿಬೇಕು, ನಾನು ಗೆಲ್ಲಬೇಕು ಅಂತಂದ್ರೆ ದೇವರ ಹೆಸರನ್ನ ನಾಲ್ಗೆ ಮೇಲೆ ನಾದಬೇಕು. ಶಂಕರಾಚಾರ್ಯ ಹೇಳ್ತಾರೆ, ಪ್ರತಿ ಕ್ಷಣ ನನ್ನ ನಾಲಿಗೆ ಮೇಲೆ ದೇವರ ಹೆಸರು ತಾಂಡವ ಡಕ್ತರ ಮಾಡಬೇಕು ಅಂದ್ರೆ ವಿಷ್ಣು ಸಹಸ್ರ ಬರಬೇಕು. 1,000 ಪರಮಾತ್ಮನ ನಾಮಗಳು ತುಂಬಿ ತುಂಬಿ ಹರಿಯತಕ್ಕಂಥ ಜಲಧಾರೆ, ಅಮೃತ ಧಾರೆ ವಿಷ್ಣು ಸಹಸ್ರನಾಮ. 1000 ಹೆಸರುಗಳು. ಅಷ್ಟೇ ಅಲ್ಲ, ಮಧ್ವಾಚಾರ್ಯ ಹೇಳ್ತಾರೆ, ವಿಷ್ಣು ಸಹಸ್ರನಾಮದ ಮಹಿಮೆ ಏನು ಅಂದ್ರೆ ಒಂದು ವಿಷ್ಣು ವಶತ್ಕಾಲ ಭೂತ ಭವ್ಯ ಭೋತೃ ಹೇಳ್ತಾ ಹೋಗ್ತಾರೆ. ಒಂದೊಂದು ಪರಮಾತ್ಮನ ನಾಮ ಹೇಳಿದಾಗ 100 ಪರಮಾತ್ಮನ ನಾಮ ಸ್ಮರಣೆ ಮಾಡಿರ್ತಕ್ಕಂಥ ಪುಣ್ಯ ತಾನಾಗಿ ಲಭಿಸುತ್ತೆ. ಒಂದು ಸಲ ವಿಷ್ಣು ಸಹಸ್ರನಾಮ ಹೇಳಿದ್ರೆ 1,000. ಇನ್ನೊಂದೇನಂದ್ರೆ ಆರ್ತ ವಿಷಣ್ಣ ಶಿಥಿಲಾಶ್ಚ ಭೀತ ಘೊರೇಚ ವ್ಯಾಧಿಷು ವರ್ತಮಾನ ಸಂಕೀರ್ತ್ಯ ನಾರಾಯಣ ಶಬ್ದವಾದ ವಿಲುಪ್ತದ ಕಾಸ್ತಿನ ಹೊರತು ಆರ್ತರಾಗಿರ್ಲಿ, ವಿಷಾದಿಂದ ಇರಲಿ, ವಿಷಣ್ಣರಾಗಿರ್ಲಿ, ದುಃಖಿಗಳಾಗಿರ್ಲಿ, ಘೋರವಾಗಿರತಕ್ಕಂಥ ವ್ಯಾಧಿಗಳು, ಆದಿಗಳು, ರೋಗಗಳು, ರುಜಿನಗಳಿಂದ ಉದ್ದಾಟೆ ಆರ್ತ ವಿಷಣ್ಣ ಶಿಥಿಲಾಶ್ಚ ಭೀತ ಭಯಭೀತರ ಹೋಗಿರಲಿ, ಘೋರೇಷ್ಟ ವ್ಯಾಧಿಗಳು, ಘೋರ ವ್ಯಾಧಿಗಳು ಬರಲಿ, ಸಂಕೀರ್ತ್ಯ ನಾರಾಯಣ ಶಬ್ದ. ಒಂದು ಸಲ ಭಕ್ತಿಯಿಂದ ಕಣ್ಣು ಮುಚ್ಕೊಂಡು ನಾರಾಯಣ ಅಂತಂದ್ರೆ ವಿಮುಕ್ತ ದುಃಖ ಎಲ್ಲ ದುಃಖಗಳು ಪರಿಹಾರವಾಗುತ್ತೆ, ಸುಖ ತಾನೇ ಪ್ರಾಪ್ತಿಯಾಗುತ್ತೆ. ಒಂದು ಸಲ ಪರಮಾತ್ಮನ ನಾಮ ಸ್ಮರಣೆ ಮಾಡಿದ್ರೆ ವಿಷ್ಣು ಸಹಸ್ರನಾಮ 1,000 ಅಂತ ನಾವು ಅನ್ಕೊಳ್ತೀವಿ. ದೊಡ್ಡವರು ಹೇಳ್ತಾರೆ ಅಲ್ಲ, 1,00,000. ಒಂದು ಸಲ ವಿಷ್ಣು ಸಹಸ್ರ ಮಾಡಿದ್ರೆ 1,00,000 ಪರಮಾತ್ಮನ ನಾಮಸ್ಮರಣೆ ಮಾಡಿದ್ರೆ ಫಲ. ಅಂದ್ರೆ 1,00,000 ಪರಮಾತ್ಮನ ನಾಮಸ್ಮರಣೆ ಮಾಡ್ತು ಅಂತಂದ್ರೆ ಜನ್ಮಾಂತರದ ಪಾಪಗಳು ತೊಳೆದು ಹೋಗುತ್ತೆ. ಗೊತ್ತಿರೋದು ಅವನ ಹೆಸರೇ ಬಡತನ ಹೋಗ್ಬೇಕು. ಶ್ರೀರಂಗದಲ್ಲಿ 1,000 ವರ್ಷದ ಹಿಂದೆ ರಾಮಾನುಜಾಚಾರ್ಯರು ಬೆಳಿಗ್ಗೆ 4 ಗಂಟೆಗೆ ಎದ್ದು ಕಾವೇರಿ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಬರೋರು. ಶ್ರೀರಂಗ ದೇವಸ್ಥಾನ ತೆಗೆಯೋದಕ್ಕೆ ಮುಂಚೆ ಆನೆ ಬರ್ಬೇಕು, ಕುದುರೆ ಬರ್ಬೇಕು, ರಥ ಬರ್ಬೇಕು, ಗಜ ಬರ್ಬೇಕು, ಒಂಟೆ ಬರ್ಬೇಕು, ಆಕಳು ಬರ್ಬೇಕು, ಎಲ್ಲ ಬ್ರಾಹ್ಮಣರು ಬರ್ಬೇಕು, ವೇದಘೋಷ ಆಗ್ಬೇಕು, ವಾದಕ ಆಗ್ಬೇಕು, ವಾದ್ಯ ಆಗ್ಬೇಕು. ಆಮೇಲೆ ಬಂದು ತೆಗೆದು ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿ ರಾಮಾನುಜ ಕಣ್ಣೀರು ಹಾಕಿ ನನ್ನ ಪಾದದ ಮೇಲೆ ಬಿದ್ದು ಮಂಗಳಾರತಿ ಮಾಡಿ ಆಗ ಜಗತ್ತಿಗೆ ದರ್ಶನ. ಒಂದಿನ ಅವ್ರು ಬಂದ್ರು, ತಿಂದ್ರು, ಎಲ್ಲ ದರ್ಶನಗಳು ಹಾಕಿ ಒಳಗಡೆ ಹೋದ್ರು, ಪೂಜೆ ಮಾಡಿದ್ರು, ಮಂಗಳಾರತಿ ಮಾಡಿದ್ರು. ಅಲ್ಲಿ ಬೆಳಗಡೆ ಮೊದಲ ಮಂಗಳಾರತಿ ಆದ ತಕ್ಷಣ ಹೊರಗಡೆ 6-6:30 ಗಂಟೆಗೆ ಪ್ರಸಾದ ವಿನಿಯೋಗ, ಪುಳಿಯೋಗರೆ, ಸಿಹಿ ಪೊಂಗಲು, ಖಾರ ಪೊಂಗಲು ಎಲ್ಲ ಧಾನ್ಯಗಳನ್ನು ಕೊಡ್ತಾರೆ. ನಾವು ಕೊಡ್ತಾ ಇದ್ದೀವಿ. ರಾಮಾನುಚಾರ ಮಂಗಳಾರತಿ ಮಾಡ್ಕೊಂಡು ಹೊರಗಡೆ ಬಂದ್ರು. ಎಲ್ಲಾ ಕಾಲಕ್ಕೂ ಒಂದೇ ಸಿಸ್ಟಮ್, ಒಂದು ಸಣ್ಣ ಟೇಬಲ್ ಮೇಜು, ಅದ್ರ ಮೇಲೆ ಪ್ರಸಾದ ಇಟ್ಕೊಂಡಿರ್ಬೋದು, ಚೆಲ್ಲಿ ಅದ್ರ ಮೇಲೆ ಸಿಹಿ ಪೊಂಗಲು, ಖಾರ ಪೊಂಗಲು ಬೆನ್ನೆಲ್ಲ ಹಾಕ್ತಾ ಇದ್ದು ಜನ ತಗೊಂಡು ಬೆಳಗ್ಗೆ ದರ್ಶನ ಕರೋದು. ಅವತ್ತೀಚೆ ಬಂದ್ರು, ಜಗಳ ವಿಪರೀತ ಜಗಳ ಆಗ್ತಾ ಇದೆ. ಹಾಗೆ
ಬಾಂಧವರ ವಿದ್ಯಾರ್ಥಿಗಳು ದ್ವಿತೀಯ PUC ಮತ್ತು SSLC ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶ್ರೀ ಯೋಗೀಶ್ವರ ಶ್ರೀ ಯಾಜ್ಞವಲ್ಕ ಯುವಕರ ಸಂಘದ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮೊದಲನೇ ಬಹುಮಾನ 5,000, ಎರಡನೇ ಬಹುಮಾನ 3,000, ದ್ವಿತೀಯ ಬಹುಮಾನ 2,000 ನೀಡಿ ಮತ್ತು ಸಮಾಧಾನಕರ ಬಹುಮಾನ 1,000 ನೀಡಲಾಯಿತು. 1 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬ್ಯಾಗ್ ಮತ್ತು ಲೇಖನಿ ಸಾಮಗ್ರಿಗಳು ಮುಖ್ಯ ಅತಿಥಿಗಳಿಂದ ವಿತರಣೆ ಮಾಡಲಾಯಿತು. ಈ ಬಗ್ಗೆ ಹಲವಾರು ದಂತಕಥೆಗಳಿವೆ. ತುಂಬಾ ಪ್ರಸಿದ್ಧವಾದ ದೇವರು ಇಲ್ಲಿ. ಹಾಗೆ ಹಲವಾರು ಸಾಧು ಸಂತರು, ಮಹರ್ಷಿಗಳು ಇಲ್ಲಿ ಬಂದು ಯಜ್ಞ ಯಾಗಾದಿಗಳನ್ನು ಮಾಡಿದರೆ ಅಂತ ಪ್ರತೀತಿಗಳಿವೆ. ಈ ಕಾರಣಕ್ಕೆ ಈ ಕ್ಷೇತ್ರನ ಅಶ್ವತ್ಥಾಮ ಕ್ಷೇತ್ರ ಎಂದು ಕರೀತಾರೆ. ಇಂತಹ ಪವಿತ್ರವಾದ ಕ್ಷೇತ್ರದಲ್ಲಿ ಸುಮಾರು 25 ವರ್ಷಗಳ ಹಿಂದೆ ದಿವಂಗತ ತುಮಕೂರು ವೆಂಕಟರಾಮರವರು ಯೋಗೀಶ್ವರ ಯಾಜ್ಞವಲ್ಕ್ಯ ಟ್ರಸ್ಟ್ ಪ್ರಾರಂಭ ಮಾಡಿದರು. ಇದರ ಅಡಿಯಲ್ಲಿ ಶ್ರೀ ಯೋಗೀಶ್ವರ ಯಾಜ್ಞವಲ್ಕ್ಯ ಯುವಕ ಸಂಘ ಪ್ರಾರಂಭವಾಯಿತು. ಈ ಸಂಘವು ಈಗ ಹೊಸದಾಗಿ ಶ್ರೀ ಯೋಗೀಶ್ವರ ಯಾಜ್ಞವಲ್ಕ್ಯ ಯುವಕ ಮತ್ತು ಯುವತಿಯರ ಸಂಘ ಎಂದು ನೋಂದಣಿಯಾಗಿದೆ. ನಾವು ಈಗ ಅಂಬಗಾಲಿಯಲ್ಲಿದ್ದೇವೆ. ಸಂಘದ ಮೂಲಕ ಯುವಜನರನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ಮಾಡಬೇಕೆಂದು ನಿರ್ಣಯ ಮಾಡಿದ್ದೇವೆ. ಪ್ರಥಮವಾಗಿ ಶ್ರೀ ಸುರೇಶ್ವರಾಚಾರ್ಯ ಜಯಂತಿ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಎಲ್ಲ ಯುವಕರು ತುಂಬಾ ಉತ್ಸಾಹದಿಂದ ಅಭೂತಪೂರ್ವ ಬೆಂಬಲ ನೀಡಿದ್ದಾರೆ. ಇದೇ ರೀತಿ ಬೆಂಬಲವನ್ನು ಪಡೆದು ಮುಂದಿನ ದಿನಗಳಲ್ಲಿ ಈ ಪ್ರತಿಭಾ ಪುರಸ್ಕಾರದ ಜೊತೆಗೆ ನಮ್ಮ ಯುವ ಪ್ರತಿಭೆಗಳನ್ನು ಗುರುತಿಸಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಔದ್ಯೋಗಿಕವಾಗಿಯೂ ನಾವು ಸಹಾಯ ಮಾಡಬೇಕೆಂದು ತೀರ್ಮಾನಿಸಿದ್ದೇವೆ. ಎಲ್ಲ ವೇದಿಕೆಯಲ್ಲಿ ಇರುವವರಿಗೆ ಅನಂತ ವಂದನೆಗಳು. ಯೋಗೇಶ್ವರ ಯಾಜ್ಞವಲ್ಕ ಸಂಘದಿಂದ 5ನೇ ವರ್ಷದ ಯಾಜ್ಞವಲ್ಕ್ಯರವರ ಜಯಂತ್ಯೋತ್ಸವವನ್ನು ಕಂಟಿನ್ಯೂ ಆಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದರಿಂದ ಹಾಗೂ ಜಯಂತ್ಯೋತ್ಸವವನ್ನು ವಿದ್ಯಾರ್ಥಿಗಳು ಪ್ರತಿಭಾ ಪುರಸ್ಕಾರವನ್ನು
ನಮ್ಮ ಲೆಕ್ಕ ಸಾಮಗ್ರಿಗಳು ವಿತರಣೆ ಆರಂಭ ಮಾಡಿದ್ದೇವೆ. ಈ ಒಂದು ಕಾಡು ಪ್ರದೇಶದಲ್ಲಿ ನಮ್ಮ ಆಶ್ರಮ ಸ್ಥಾಪನೆ ಮಾಡಿ 20 ವರ್ಷಗಳಾಗಿದೆ. ಇಲ್ಲಿ ವೆಂಕಟರಾಮ್ ಅವರು ತುಮಕೂರು ಅವರು ಬಂದು ಇಲ್ಲಿ ಸ್ಥಾಪನೆ ಮಾಡಿದಾಗ ನಾವು ಎಲ್ಲ ಬಂದು ಅವ್ರಿಗೆ ಪ್ರೋತ್ಸಾಹ ಮಾಡಿದಾಗ ಇದು ಇಲ್ಲಿ ಸ್ವಲ್ಪ ಇಂಪ್ರೂವ್ ಆಯಿತು. ಅವರು ಗರ್ಭಗುಡಿ ಕಟ್ಟಿದರು. ಗರ್ಭಗುಡಿ ಕಟ್ಟಿದ ಮೇಲೆ ಅವರು ದೇವಾಧೀನರಾದಾಗ ನಮ್ಮ ನಾಗರಾಜಣ್ಣ ನಾವು ನಮ್ಮ ಸಮಸ್ಯೆಯಲ್ಲಿ ಸುತ್ತಮುತ್ತಲ ಊರಿನ ಎಲ್ಲರೂ ಒಂದು ಸೇರಿ ಒಂದು ಸಮಸ್ಯೆಯನ್ನು ಒಂದು ಆಶ್ರಮ ಅಂತೇಳಿ ಒಂದು ಸಂಘ ಮಾಡಿದೆವು. ಸಂಘವನ್ನು ನಮ್ಮ ನಾಗರಾಜಣ್ಣ ಅವರು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಬಂದು ಮಾಡಿದರು. ಆ ಒಂದು ಸಂಘವನ್ನು ನಾನೇ ಕಷ್ಟದಿಂದ ಇದು ಬಂಡೆ ಇದು ಅದು ಬೆಟ್ಟ. ಈ ಬೆಟ್ಟದ ಮೇಲೆ ಭಕ್ತಾದಿಗಳು ರಾಜುಗಳು ಎಲ್ಲ ಕೊಟ್ಟು ಇಲ್ಲಿ ಇದನ್ನು ಎಷ್ಟು ಉದ್ಭವವಾಗಿ ಆಚರಣೆ ಮಾಡಿದ್ದೇವೆ. ಇದು ಎಲ್ಲ ಬಾಂಧವರು, ನಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು ಇಲ್ಲಿ ಬಹಳ ಜನ ಸೇರಿರ್ತಾರೆ. ಅವರಿಗೆಲ್ಲರಿಗೂ ಅನಂತ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡುವಂತಹ ಶಕ್ತಿ ಯುವಕರಿಗೆ ಯುವತಿಯರಿಗೆ ನೀಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ಬರೀ ಈ ಯುವಕ ಸಂಘ ಯುವತಿಯರ ಸಂಘ ಬರೀ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸೀಮಿತವಾಗದೆ ಸಾಮಾಜಿಕ ಕಾರ್ಯಕ್ರಮಗಳು ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ಈ ಭಾಗದಲ್ಲಿ ನಿರೂಪಿಸಿ ಯಾವ್ಯಾವ ರೀತಿ ಕುಂದುಕೊರತೆಗಳು ಎಲ್ಲೇ ಇರಲಿ, ಕಷ್ಟ ಸುಖಗಳು ಎಲ್ಲೇ ಇರಲಿ ಅಲ್ಲಿ ಹೋಗಿ ಪರಿಹಾರ ಮಾಡುವಂತಹ ಕೆಲಸ ಕಾರ್ಯಗಳನ್ನ ಈ ಒಂದು ಯುವಕ ಸಂಘದವರು ಒಗ್ಗಟ್ಟಾಗಿ ಮಾಡಿ ಜನರ ಮೆಚ್ಚುಗೆಯನ್ನು ಪಡೆದು ಈ ಭಾಗದಲ್ಲಿ ಏನು ಶ್ರೀ ಯೋಗೀಶ್ವರ ಯಾಜ್ಞವಲ್ಕ್ಯ ಯುವಕ ಸಂಘ ಅಂತ ಇದೆ ಅನ್ನೋದನ್ನ ಗುರ್ತು ಮಾಡಬೇಕು ಅನ್ನುವಂತಹ ಒಂದು ಪೂರ್ಣವಾದಂತಹ ಕೆಲಸವನ್ನು ಅವರು ಮಾಡಬೇಕಾಗುತ್ತೆ. ಆ ಎಲ್ಲಾ ಚಟುವಟಿಕೆಗಳು ಯಾವ್ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ಒಬ್ಬ ಹಿಂದೆ ಈಗಾಗಲೇ 10 ವರ್ಷದಿಂದ ನಾವು ನಮ್ಮ ಗ್ರಾಮದಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಒಳಗೆ ಸಾಮ್ರಾಟ್ ಅಶೋಕ ಕನ್ನಡ ಯುವಕರ ಸಂಘ ಅಂತ ಮಾಡಿದ್ವಿ. ಆ ಸಂಘದಲ್ಲಿ ಅಧ್ಯಕ್ಷನಾಗಿದ್ದೆ. ನಾವು ಯಾವ್ಯಾವ ರೀತಿ ಯುವಕರು ಆಗಿದ್ದಾಗ ಏನೇನು ಉತ್ತಮವಾದಂತಹ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ವಿ. ಆ ಯುವಕರು ಏನು ಅವ್ರಿಗೆ ಆದಂತಹ ಒಂದು ತಂಡವನ್ನ ರಚನೆ ಮಾಡಿಕೊಂಡು ಅವ್ರದೇ ಆದಂತಹ ಒಂದು ಕೆಲಸ ಕಾರ್ಯಗಳಿರ್ತವೆ. ಅವುಗಳನ್ನೆಲ್ಲ ವಾರಕ್ಕೆ ಒಂದು ದಿನ ಸಮಯ ಕೊಟ್ಟು ಆ ಒಂದು ಉತ್ತಮವಾದಂತಹ ಕೆಲಸಗಳನ್ನ ಯುವಕರು ಏನೇನು ಮಾಡಬೇಕಾಗುತ್ತೆ, ಒಂದು ಅಭಿವೃದ್ಧಿ ಕೆಲಸ ಅನ್ನೋದನ್ನ ನಾನು ಮುಂದಿನ ದಿನಗಳಲ್ಲಿ ಸಲಹಾ ಸಮಿತಿ ಸಲಹೆ ಒಂದು ಪ್ರಧಾನ ಕಾರ್ಯದರ್ಶಿ ಆಗಿರೋದ್ರಿಂದ ಅದನ್ನ ನಾನು ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ. ಅದೇ ರೀತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದ್ರ ಮುಖಾಂತರ ಪ್ರತಿಭಾ ಪುರಸ್ಕಾರ ಯುವಕ ಯುವತಿಯರಿಗೆ ಪ್ರತಿಭಾ ಪುರಸ್ಕಾರವನ್ನು ಆಯೋಜನೆ ಮಾಡಿ ಅವರ ಉತ್ತಮ ಭವಿಷ್ಯಕ್ಕೋಸ್ಕರ ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಯುವಕ ಸಂಘದ ಆಶ್ರಯದಲ್ಲಿ ಇವತ್ತು ನಮ್ಮೆಲ್ಲರಿಗೂ ಸುದಿನ. ಯಾಕೆಂದರೆ ಇಷ್ಟೋ ತನಕ ನಾವೆಲ್ಲ ಏನು ವಿಷ್ಣು ಸಹಸ್ರನಾಮ ಮತ್ತು ಅದರ ಪ್ರಾಮುಖ್ಯತೆ ಮತ್ತು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕಾಗಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ಜಗತ್ ಪ್ರಸಿದ್ಧರಾಗಿರ್ತಕ್ಕಂಥ ಡಾಕ್ಟರ್ ಅರಳುಮಲ್ಗೆ ಪಾರ್ಸರ್ತಿರೋರು ಅವರ ಉಪನ್ಯಾಸವನ್ನು ವ್ಯಾಖ್ಯಾನವನ್ನು ಕೇಳ್ತಾ ನಮಗೆ ಸಮಯ ಸಾಕು ಗೊತ್ತಾಗೋದೇ ಇಲ್ಲ. ಇಡೀ ದಿವಸ ನಾವು ಕೇಳೋದು ಅಂದರೆ ಒಂದೊಂದು ವಾಕ್ಯದಲ್ಲೂ ಒಂದೊಂದು ಪದದಲ್ಲೂ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು, ನಮ್ಮ ಜೀವನವನ್ನು ನಾವು ಪರಿವರ್ತನೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಅನೇಕ ವಿಷಯಗಳು ನಾವು ದಿವಸ ಅವ್ರ ಮುಖಾಂತರ ನಾವು ಸಂಪಾದನೆ ಮಾಡಿಕೊಟ್ಟಿದ್ದೀವಿ. ನಮಸ್ಕಾರವನ್ನು ಏರ್ಪಡಿಸಿದ್ದಾರೆ ಯುವಕ ಸಂಘದಿಂದ. ಇದು ನಾವು ಅವರಿಗೆ ಅಪ್ರಿಷಿಯೇಟ್ ಮಾಡಬೇಕು ಅಂತ ಅವರು ಕಪ್ಪಳೆ ಅಭಿನಂದಿಸೋಣ. ಅವರ ಯುವಕ ಸಂಘದಿಂದ ಇದು ಸೆಕೆಂಡ್ ಲೈನು ಮೇಜರ್ ಲೈನು ಕಾರ್ಯಕ್ರಮ ನಡೆಸ್ತಾ ಇದೆ. ವರ್ಷ ಪ್ರಥಮವಾಗಿರುವಂಥದ್ದು ಯುವಕ ಸಂಘ. ಯುವಕರು ಮುಂದೆ ಬರಬೇಕು ಆ ಒಂದು ಉದ್ದೇಶದಿಂದ ಯುವಕರೇ ಮಾಡಿದಂಥ ಕಾರ್ಯಕ್ರಮ ಅದ್ಭುತವಾಗಿ ಕಾರ್ಯಕ್ರಮ. ಅವರು ಈ ಕಾರ್ಯಕ್ರಮಕ್ಕೆ ವಿದ್ಯಾವಾಚ್ಯ ಸಮಿತಿ ಅವರು ವಿಶ್ವದ ಪ್ರವಚನ ಮಾಡಿದ್ದಾರೆ. ಒಳ್ಳೆಯ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಈ ಫಾರಿನಲ್ಲಿ ನೀವು ನಮ್ಮ ಇಂಡಿಯಾದಲ್ಲಿದ್ದರೂ ಬೆಂಗಳೂರಲ್ಲಿ ನಮ್ಮ ಮನೆ ಪಕ್ಕದಲ್ಲಿದ್ದರೂ ನಮ್ಗೆ ಸಿಗಲ್ಲ. ಎಲ್ಲರೂ ವಿದೇಶಗಳಲ್ಲಿ ಇರ್ತಾರೆ. ಅಂಥವ್ರು ಇವತ್ತು ದಿವಸ ನೀವು ಬಂದು ಇಲ್ಲಿ ಒಂದು ಪ್ರವಚನ ಕೊಟ್ಟಿರೋದು ಆ ಗುರುಗಳಿಗೆ ಒಂದು ನಮಸ್ಕಾರ ಇರ್ತಾ ಹೀಗೆ ಮುಂದುವರಿಲಿ. ಒಳ್ಳೆಯ ಸಂಪ್ರದಾಯ ಹಾಕಿದ್ದಾರೆ ಅಂತ. ಆಮೇಲೆ ಮಕ್ಕಳಿಗೆ ನಾವೇನು ಹೇಳಪ್ಪ ಅಂದರೆ, ಮಕ್ಕಳು ಇವತ್ತಿನ ದಿವಸ ಈ ನಮ್ಮ ಸ್ಕೂಲಿನ ಪಠ್ಯಪುಸ್ತಕ ಜೊತೆಗೆ ಈ ವಿಷ್ಣು ಸಹಸ್ರನಾಮವನ್ನು ಹೇಳಿದ್ರೆ ನಮ್ಮ ವಾಯ್ಸ್ ವಿಚಾರ ಸ್ಪಷ್ಟವಾಗಿ ಬರುತ್ತೆ. ಆಮೇಲೆ ಅದರಿಂದ ವೈಬ್ರೇಷನ್ ಗುರುಗಳು ನಿಮಗೆಲ್ಲ ಹೇಳಿದ್ದಾರೆ, ಎಲ್ಲ ಕೇಳಿದ್ದಾರೆ. ಅದನ್ನು ಪಠನ ಮಾಡಬೇಕು. ದಯವಿಟ್ಟು ತಾಯಂದಿರು ಮಕ್ಕಳಿಗೆ ನಮಗೆ ಅಕ್ರಮದ ಮೆಚ್ಚುರಣೆ ಆಗೋದು ಮಕ್ಕಳಿದೆ.
ಮಕ್ಕಳಿಗೆ ಹೇಳ್ಕೊಡ್ತಾ ಬರಬೇಕು. ಒಂದೊಂದು ದಿವಸಕ್ಕೆ ಒಂದೊಂದು ನೋಡ 2-3 ಲೈನ್ ಇರುತ್ತೆ ಅಷ್ಟೇ. ಆ ಮಕ್ಕಳಿಗೆ ಹೇಳ್ಕೊಡ್ತಾ ಬಂದರೆ ಅವರೇ ಕಲ್ತ್ಕೊಂಡು ಇವಾಗ ವಿದ್ಯಾರ್ಥಿಗಳಿಗೆ ಅದನ್ನು ಕಲಿಸ್ಕೊಡ್ಬೇಕು.